ಇವತ್ತು ಮಹಾವೀರ ಕಾಲೇಜ್ ಹತ್ತಿರ ಸ್ವಲ್ಪ ಮುಂದ್ಗಡೆ ಬಲಭಾಗದಲ್ಲಿ ನಮ್ಮ ಪ್ರದೀಪ್ರವರ ಮನೆಯ ಒಳಗಡೆ ಒಂದು ಮುಚ್ಚಳಿಗೆ ಇದೆ ನೋಡಿ, ಕಾಣ್ತಾ ಇದೆ. ಇದರ ಒಳಗಡೆ ಹಾವು ಇದೆ ಅಂತ ನಮಗೆ ಮೂಡಬಿದಿರೆ ಠಾಣಾ ಸಿಬ್ಬಂದಿಯೊಬ್ಬರು ಮಾಹಿತಿ ಕೊಟ್ಟರು. ಇಲ್ಲಿಗೆ ಆಗಮಿಸಿದ್ದೇನೆ, ನೋಡುವ. ಓಪನ್ ಮಾಡಿ ನೋಡುವ. ವೀಕ್ಷಕರೇ ನೋಡಿ, ಸಣ್ಣ ನಾಗಮರಿ ಕೂತಿದೆ, ಮೇಳೆ ಇದೆ. ನೋಡಿ, ಕಾಣ್ತಾ ಇದೆ ನೋಡಿ, ನಾಗಮರಿ ಮಾಡಿನ ಮೇಲೆ ಹತ್ತಿ ಇದಕ್ಕಿಂತ ಆ ಕಡೆ ಈ ಕಡೆ ಹೋಗಲಿಕ್ಕೆ ಜಾಗ ಇಲ್ಲ, ಅಲ್ಲೇ ಕೂತಿದೆ ನೋಡಿ. ಸಣ್ಣ ಒಂದು ನಾಗಮರಿ ನೋಡಿ, ಕಾಣ್ತಾ ಇದೆ ನೋಡಿ. ನಿಮಗೆ ಯಾವಾಗ ಗೊತ್ತಾಯಿತು ಇದು? ನಿನ್ನೆ ರಾತ್ರಿ ಸೌಂಡ್ ಬರ್ತಾ ಇತ್ತು. ರಾತ್ರಿ ಎಷ್ಟೊತ್ತಿಗೆ? ರಾತ್ರಿ 9:30 10 ಗಂಟೆಗೆ ಸುಮ್ಮನೆ. ಸರಿ. ಅಲ್ಲ, ಓಕೆ. ಬರ್ತಾ ಇದ್ದು ಸಣ್ಣ ಮರಿ. ಪ್ರದೀಪ್ರವರ ನಿಮ್ಮ ಹೆಸರು? ಹಾಂ ಸರ್. ವೀಕ್ಷಕರೇ, ಇವತ್ತು ಮೂಡಬಿದಿರೆಯ ಸಣ್ಣ ಮರಿ, ಒಂದು 2.5 ಫೀಟ್ ಇದೆ ಅಷ್ಟೇ. ಮೂಡಬಿದಿರೆಯ ಮಹಾವೀರ ಕಾಲೇಜಿನ ಹತ್ತಿರ ನಿನ್ನೆ ತಾನೇ ಕೋಟೆಬಾಗಿಲ ಸಮೀರ್ ಗಂಟಲಗಟ್ಟೆ ಮಾಲೀಕರಲ್ಲಿ ರಾತ್ರಿ ಒಂದು ದೊಡ್ಡ ನಾಗರ ಹಿಡಿದಿದ್ದೆ. ಒಂದು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕೆಲವರಿಗೆ ಒಂದು ಅನುಮಾನ ಬರ್ತಾ ಇದೆ, ಯಾಕಂದರೆ ಏನು ಸ್ನೇಕ್ ಮಾಸ್ಟರ್ ಇಸ್ಮಾಯಿಲ್ ಅವರು ಭಾಳಷ್ಟು ನಾಗರವು ಸಿಗ್ತಾ ಇದೆ ಅಂತ. ನನ್ನ ಬಗ್ಗೆ ನಾನು ಹೆಮ್ಮೆ ಪಡೋದಲ್ಲ, ಅಥವಾ ನನ್ನ ಬಗ್ಗೆ ನಾನು ಹೊಗಳ್ತಾ ಇಲ್ಲ. ಜಾಸ್ತಿ ಮೂಡಬಿದಿರೆ ಠಾಣೆಯಲ್ಲಿ ಆಗಲಿ, ಕಾರ್ಕಳ ಠಾಣೆ ಆಗಲಿ, ವೇಣೂರು ಆಗಲಿ, ಪ್ರತಿಯೊಂದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ರ ಕೂಡ ನನ್ನ ಫೋನ್ ನಂಬರ್ ಇದೆ. ಇವತ್ತು ನನಗೆ ನಮ್ಮ ಮೂಡಬಿದಿರೆ ಠಾಣಾ ಒಬ್ಬ ಸಿಬ್ಬಂದಿಯವರು ಕಾಲ್ ಮಾಡಿದರು. ಅರಣ್ಯ ಇಲಾಖೆ ಹತ್ರ ಕೂಡ ಇದೆ. ಪ್ರತಿಯೊಂದು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರೈಸ್ತನಾಗಲಿ, ಎಲ್ಲರ ಹತ್ರ ನನ್ನ ನಂಬರ್ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ನನಗೆ ನಿನ್ನೆ ಸಹ ಒಂದು ಪುತ್ತೂರಿಂದ ಒಂದು ಕಾಲ್ ಬಂತು. ನಾನು ಹೇಳಿದೆ, ಆ ಭಾಗದಲ್ಲಿ ಯಾರಾದರೂ ಇದ್ದರೆ ನೀವು ಅವರನ್ನು ಕರೆಯಿರಿ ಅಂತ. ಅಲ್ಲ, ನೀವೇ ಬರಬೇಕು, ಇಲ್ಲಿ ಎಲ್ಲ ಸ್ಟಿಕ್ಕಲ್ಲಿ ಹಿಡಿಯೋದು, ನೀವು ಕೈಯಲ್ಲಿ ಹಿಡಿದೀರಿ, ನಮಗೆ ನೋಡಲಿಕ್ಕೆ ಖುಷಿ ಆಗುತ್ತೆ. ನಾನು ದಯವಿಟ್ಟು ಶ್ರಮಿಸಿ, ನನಗೆ ಬರಲಿಕ್ಕೆ ಆಗೋದಿಲ್ಲ, ಸುಸ್ತಾಗಿದ್ದೇನೆ ಅಂತ ರಾತ್ರಿ ಒಂದು 11 ಕಾಲಿಗೆ ಕಾಲ್ ಬರ್ತಾ ಇದ್ದೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ನಾಗರಾವಿನ ದೋಷ ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರೈಸ್ತನಾಗಲಿ ಎಲ್ಲರಿಗೂ ಇದೆ. ಇದನ್ನು ಸುರಕ್ಷಿತವಾಗಿ ಹಿಡಿದು ಅರಣ್ಯ ಇಲಾಖೆ ಅಥವಾ ದೂರದ ಗುಡ್ಡ ಪ್ರದೇಶಕ್ಕೆ ಬಿಡುವುದೇ ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಥ್ಯಾಂಕ್ ಯು. ಇದು ನನ್ನ ಇತಿಹಾಸದಲ್ಲಿ 331ನೇ ನಾಗರವಾಗಿದೆ. ಥ್ಯಾಂಕ್ ಯು. ನನಗೆ ಕರೆದ ನಿಮಗೂ ಕೂಡ ಕಾಲ್ ಮಾಡಿದ್ವಿ. ಥ್ಯಾಂಕ್ ಯು ಸರ್, ಹಿಡಿದಿದ್ದಕ್ಕೆ ಧನ್ಯವಾದ. ತಂದಿದ್ದೀರಾ? ಬೇಡ, ಹೋಗ್ಬೇಕು.